ಲಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಅಂತ ಅಂದರೆ, ರುಚಿಕರವಾದ ಮತ್ತು ಆರೋಗ್ಯಕರವಾದ ಹುಳ್ಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನಾವು ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಲ್ಲಿ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿವಾಗ ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರಿಗೆ ನಾನಿಲ್ಲಿ 2 ಕಪ್ಪಷ್ಟು ಹುಳ್ಳಿಕಾಳು ತೊಗೋತಾ ಇದ್ದೀನಿ. ಹುಳ್ಳಿಕಾಳು ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡಿ, ಈಗ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಈಗ 2 ಕಪ್ಪು ನೀರು ಹಾಕ್ತಿದ್ದೀನಿ. 2 ಕಪ್ ನೀರು ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಟೊಮೆಟೊಯನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನಾನು ಇವಾಗ ಇದಕ್ಕೆ 4 ಕೂಗನ್ನ ಕೂಗಿಸ್ತೀನಿ. ಇವಾಗ ಇದಕ್ಕೆ ಕೂಗೋವಷ್ಟರಲ್ಲಿ ನಾವೀಗ ಇದಕ್ಕೆ ಏನೇನು ಬೇಕಂತ ನೋಡೋಣ. ಉಪ್ಪು, ಸಾಸಿವೆ, ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು ಸ್ವಲ್ಪ ಮತ್ತು ಕರಿಬೇವಿನ ಸೊಪ್ಪು, ಇಷ್ಟು ಬೇಕು. ಈಗ ನಾನು ಜಾರ್ ಒಳಗಡೆಗೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ನೀವು ಹಸಿಕಾಯಿನ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಲ್ಲ ಸ್ವಲ್ಪ, ಅದಕ್ಕೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಈ 3 ತೊಗೊಂಡ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರ್ಗಾ ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನ ಹಿಂಗೆ ಹುರ್ಕೊಬೇಕು. ನೋಡಿ, ಈ ಥರ ಎಣ್ಣೆ ಹಾಕ್ಕೊಂಡು ತಿರ್ಗಾ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಬರಬೇಕು, ಅಲ್ಲಿಗಂಟ ನೀಟಾಗಿ ಹುರ್ಕೊಳ್ಳಿ. ಇವಾಗ ಇದು ತಣ್ಣಗಿರೋಕ್ಕೆ ಬಿಡೋಣ, ತಣ್ಣಗಾಗಲಿ ಸ್ವಲ್ಪ. ಇವಾಗ ನಾವು ಹುಣಸೆಹಣ್ಣು ಜಾರ್ ಒಳಗಡೆ ಮತ್ತು ಜೀರಿಗೆ, ಮೆಣಸು ಹಾಕ್ಕೊಳ್ಳೋಣ. ಮತ್ತು ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ, ಅದು ಇವಾಗ ತಣ್ಣಗಾಗಿದೆ. ಇವಾಗ ಅದನ್ನು ಕೂಡ ಹಾಕ್ಕೊಳ್ಳೋಣ ಅದರೊಳಗಡೆ. ಈಗ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹುಳ್ಳಿಕಾಳು ಸುದ ಬೆಂದಿದೆ. ಈ ಹುಳ್ಳಿಕಾಳನ್ನ ಬಸ್ಬಿಟ್ಟು ಇವಾಗ ಹುಳ್ಳಿಕಾಳನ್ನ ಎತ್ಕೊಳ್ಳೋಣ. ನೋಡಿ, ಈ ಥರ ಇದ್ದರೆ ಈ ಥರ ಬಸ್ಕೊಳ್ಳಿ. ಆವಾಗ ನೀರು ಸಪ್ರೇಟು ಕಾಳು ಸಪ್ರೇಟ್ ಆಗುತ್ತೆ. ಇಲ್ಲ ಅಂತಂದರೆ ಅದ್ರೊಳಗಡೆ ಒಂದು ಬಟ್ಲಾಗೇ ಬಸ್ಕೊಬೋದು. ಇವಾಗ ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಹುಳ್ಳಿಕಾಳು ಎತ್ಕೊಂಡಿದ್ದೀನಿ, ಅದನ್ನು ಮಸಾಲೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದು ಹುಳ್ಳಿಕಾಳು ಹಾಗೆ ಮಡಿಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಹುಳ್ಳಿಕಾಳನ್ನ ರುಬ್ಬಕ್ಕೆ ತಗೋತಾ ಇದ್ದೀನಿ. ಇದು ಮುದ್ದೆಗೆ ಮತ್ತು ಮುದ್ದೆಗೆ ಹುಳ್ಳಿಕಾಳು ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಮುದ್ದೆಗೆ ಮಾಡ್ಕೊಳ್ಳಿ. ಇದು ಕಿಡ್ನಿ ಸ್ಟೋನರಿಗೆಲ್ಲ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಹುಳ್ಳಿಕಾಳು ಸಾಂಬಾರನ್ನ ಆದಷ್ಟು ಮನೇಲಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ಗ್ರೈಂಡ್ ಆಗಿದೆ. ಇವಾಗ ಒಂದು ಸ್ಟವ್ ಮೇಲೆ ಈಗ ತಪ್ಪಲೆ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಡೋಣ. ಈಗ 2 ಬೆಳ್ಳುಳ್ಳಿ ಹಾಕಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ರೋಸ್ಟ್ ಮಾಡೋಣ. ಇವಾಗ ರುಬ್ಬಿಟ್ಕೊಂಡಿದ್ದ ಮಸಾಲನೂ ಅಷ್ಟೇ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಅದನ್ನು ತಿರ್ಕೊಬೇಕು. ತಿರ್ಕೊಂಡಾದ್ಮೇಲೆ ಈಗ ಜಾರ್ ಇತ್ತಲ್ಲ, ಜಾರ್ ಒಳಗಡೆ ಇನ್ನೂ ಸ್ವಲ್ಪ ಖಾರ ಹಂಗೆ ಇರುತ್ತೆ, ಅದನ್ನೆಲ್ಲ ಒಂದು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಳ್ಳಾಡಿಸ್ಬಿಟ್ಟು ಹಂಗೆ ಅದನ್ನು ಅಷ್ಟೇ ನೀಟಾಗಿ ಇದ್ರೊಳಗಡೆ ಹುಯ್ಕೊಬೇಕು. ಈಗ ಸೋಸ್ಕೊಂಡಿದ್ವಲ್ಲ, ಅದು ಸಪ್ಪೆ ರಸನೂ ಅಷ್ಟೇ ಇದ್ರೊಳಗಡೆ ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ಇದು ಸಾಂಬಾರು ಬೇಯ್ತಾ ಅಲ್ಲಿ ಅಷ್ಟೊತ್ತು ನಾವು ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಅದನ್ನು ಕಟ್ ಮಾಡ್ಕೊಂಬರೋಣ. ಈಗ ನೋಡಿ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಅಷ್ಟೇ ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಒಂದು ಬಾಣಲೆ ಮಾಡಿಬಿಟ್ಟು ಬಾಣಲೆಗೆ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಮೆಣಸಿನ್ಕಾಯಿ ಮತ್ತು ಅದನ್ನಷ್ಟೇ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಅದು ಬ್ರೌನ್ ಕಲರ್ ಸ್ವಲ್ಪ ಹುರಿಬೇಕು. ನೋಡಿ, ಇವಾಗ ಈ ಥರ ಹುರಿಬೇಕು. ಹುರಿದಾದ್ಮೇಲೆ ಇವಾಗ ಒಂದು ಮೊಟ್ಟೆ ತೊಗೊಂಡಿದ್ವಲ್ಲ, ಆ ಮೊಟ್ಟೆನ ಒಡೆದು ಇದ್ರೊಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಅದನ್ನು ಅಷ್ಟೇ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಉದುರಾಗಿ ಬರೋ ಗಂಟ
ಮಿಕ್ಸ್ ಅದೇ ಥರ ಮಾಡಬೇಕು. ಆದಮೇಲೆ ನಾವು ಹುಳ್ಳಿಕಾಳು ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ತೆಂಗಿನಕಾಯಿಯು ಇದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಹಾಗೆ ಬಿಡಿ. ತೆಂಗಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ, ಹಸಿ ತೆಂಗಿನಕಾಯಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೀಗೆ ರುಚಿಗೆ ತಕ್ಕಷ್ಟು, ಮುಂಚೆನೇ ಉಪ್ಪು ಹಾಕಿರ್ತೀರ, ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಅದನ್ನು ಮಿಕ್ಸ್ ಮಾಡಿದ್ರೆ ಕಾಳು ಪಲ್ಯ, ಹುಳ್ಳಿಕಾಳು ಪಲ್ಯ ರೆಡಿ ಆಯಿತು. ಇವಾಗ ಸಾಂಬಾರು ಸುಧಾ ಕುದೀತಾ ಇದೆ ನೋಡಿ, ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಈ ಸಾಂಬಾರಿಗೆ ಉಪ್ಪು ಹಾಕ್ಕೊಳ್ಳಿ. ಇದು ಮುದ್ದೆಗೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.